ಸ್ಯಾಟ್ಲೆಟನ್ನು ನಾನು ಹೇಳೋದಂತ ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ. ಹಂಗೆ ಅದು ಇದು ಎತ್ಕೊಳ್ಳಿ. ಚೇತನ್ ಫೈನಲಿ ಒಳಗಡೆ ಬಂದ್ರು. ಅವ್ರಂತೂ ನನ್ನ ಬಿಟ್ಕೊಡೋಕೆ ಅಂತಾನೆ ಬಂದಿದ್ದು. ಬಿಟ್ಕೊಟ್ಟು ಇಸ್ಕಾನ್ ಇಲ್ಲೇ ಹತ್ರ ಆಯ್ತು ಅನ್ಕೊಂಡು ಇಸ್ಕಾನ್ಗೆ ಹೋಗಿದ್ರು. ಯಾಕೋ ಗೊತ್ತಿಲ್ಲ, ಇವತ್ತು ತುಂಬಾ ಮಳೆ ಬರಂಗ ಆಗಿತ್ತು, ತುಂಬಾ ಗಾಳಿ ಬೀಸ್ತಿತ್ತು. ಅದ್ರಿಂದ ನಾನು ಓಡ್ತೀನಿ ಅಂತಿದ್ರು. ಇಲ್ಲಿಂದ ನಮ್ಮನೆಗೆ ಹೋಗಕ್ಕೆ ಆಲ್ಮೋಸ್ಟ್ 2 to 2.5 hours ಗಂಟ ಬೇಕಾಗತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರತ್ತೆ. ಈ ಟ್ರಾಫಿಕ್ ಅಲ್ಲಿ ಹೋಗ್ಬೇಕು ಅಂದ್ರೆ ಅಷ್ಟೊತ್ತು ಬೇಕೇ ಬೇಕು. ಅದ್ರಲ್ಲೂ ಈ ಟೈಮಿಂಗ್ ಅಲ್ಲಂತೂ ಇನ್ನೂ ಹೆಚ್ಚಿಗೆ ಟೈಮೇ ಬೇಕು ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಚೇತನ್ ಓಡ್ತೀನಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಿತ್ತು, ಟೈಮ್ ಆಗ್ಬಿಡತ್ತೆ. ಈಗ ಆಲ್ರೆಡಿ ಇಲ್ಲೇ 8:30 ಗಂಟೆ ಆಗೋಗಿತ್ತು ಟೈಮ್. ಸರಿ, ಒಂದ್ 5 ನಿಮಿಷ ಬಂದು ಹೋಗಿ ಅಂತ ಅಂದ್ಬಿಟ್ಟು ಅಕ್ಕ ಫೋರ್ಸ್ ಮಾಡ್ಕರಿದ್ರು. ಫೈನಲಿ ಅವರು ಮನೆಯೊಳಗ್ ಬಂದ್ರು. ನಾವು ಅಷ್ಟೇ ಎಲ್ಲ ಹೊಸ ಮನೆ ಹತ್ರ ಹೋಗಿದ್ದು. ಅಲ್ಲಿ ಕಂಬ ಪೂಜೆ ಮಾಡ್ಬೇಕು ಅಂತ ಅನ್ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡ್ಬಿಟ್ಟು ಈಗ ನಾವು ಮನೆಗೆ ಬಂದು, ಚೇತನ್ ಫಸ್ಟ್ ಟೈಮ್ ಬರ್ತಾ ಇದಾರೆ ಅಂತ ಅನ್ಬಿಟ್ಟು ಅವ್ರಿಗೂ ಸಕ್ಕರೆ ಕೊಡ್ತು ಅಕ್ಕ. ಚೇತನ್ ಅಂತಲ್ಲ, ನಾನು ಕೂಡ ಫಸ್ಟ್ ಟೈಮೇ ಬರ್ತಾ ಇರೋದು. ಯಾಕಂದ್ರೆ ಈ ಮನೆ ಗೃಹ ಪ್ರವೇಶ ಆದಾಗ ನಾನು ಬಂದಿದ್ದು. ಈಗ ಮತ್ತೆ ಬರ್ತಾ ಇರೋದು ಇವಾಗ್ಲೇನೆ. ಅವ್ರು ಇನ್ನೊಂದ್ ಮನೆ ಗೃಹ ಪ್ರವೇಶ ಮಾಡೋ ಟೈಮಲ್ಲೇನೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ ಸಿರಿ ಪಾಪು ಇದ್ಲು, ಒಂದ್ 6 months ಏನೋ ಇತ್ತು ಅವಳಿಗೆ. ಅವಾಗ ನಾವು ಬಂದಿದ್ದು. ಇವಾಗ ಬರ್ತಿದೀನಿ, ಒಂದು 9 years ಆದ್ಮೇಲೆ ಬರ್ತಿದೀನಿ ಅಂತಾನೆ ಹೇಳ್ಬೋದು. ತುಂಬಾ ಟೈಮ್ ಆಗಿರೋದ್ರಿಂದ ಚೇತನ್ ಎಷ್ಟು ಊಟ ಮಾಡಿ ಅಂದ್ರೂ ಮಾಡ್ಲೇ ಇಲ್ಲ, ಹಂಗೆ ಹೋದ್ರು. ನನ್ ಟೈಮ್ ಆಗಿದೆ, ಹೋಗ್ತೀನಿ ಫಸ್ಟ್ ಅಂತ. ಅವ್ರಿಗೆ ಏನಂದ್ರೆ ಈ ಟ್ರಾಫಿಕ್ ದೇ ಭಯ, ಎಷ್ಟೊತ್ತು ಹೋಗ್ಬೇಕಲ್ಲಪ್ಪ ಅನ್ನೋದೇ ಒಂದು ದೊಡ್ಡ ಚಿಂತೆ. ನಮ್ಮ ಅಜ್ಜಿ ಮಾಡಿರೋ ಸಾಂಬಾರ್ ಇವತ್ತು ಊಟ ಮಾಡ್ತಾ ಇದೀನಿ. ತುಂಬಾ ದಿನ ಆಗಿತ್ತು ಅವ್ರ ಕೈ ಅಡ್ಗೆನ ಊಟ ಮಾಡಿ. ನಾನು ಇವತ್ತು ಫೈನಲಿ ಎಷ್ಟೊಂದು ದಿನ ಆದಮೇಲೆ ನಮ್ಮ ಅಜ್ಜಿ ಮಾಡಿರೋ ಸಾಂಬಾರು ತಿನ್ನೋ ಇದು ಬಂದೈತೆ. ಎಷ್ಟು ವರ್ಷ ಆಯ್ತು ಅಜ್ಜಿ ನೀನು ಮಾಡಿರೋ ಸಾರು ತಿಂದು? ನಾನು ತುಂಬಾ ವರ್ಷ ಆಯ್ತು ಕಣೆ. ಮದ್ವೆ ನಮ್ಮಪ್ಪ ಮಾತ್ ಬಿಟ್ಟಿದೆ, ಆಗಿದೆ ಆಯ್ತು ಬಿಟ್ಟು ಏನೋ ಆಯ್ತು, ಒಂದು 5-6 ವರ್ಷ ಆಗೈತೆ ತಿನ್ನೋದೇ ಬಿಟ್ಟಿ. ಕ್ಯಾನ್ ಆಗಿರುತ್ತೆ ತಿನ್ನೋದೇ ಬಿಟ್ಟೆ. ನಾನು ಆದ್ರೂ ನೆನ್ಸ್ಕೊಳ್ಳೋದು ಏನು ಗೊತ್ತಜ್ಜಿ, ಬೆಳಗ್ಗೆ ನಾವು ಸ್ಕೂಲ್ಗೆ ಹೋಗೋಕ್ಕೆ ಮಾಡ್ಕೊಡ್ತಿದ್ದಲ್ಲ, ಅದು ಬದನೆಕಾಯಿ, ಏನದು ಸೀಮೆ ಬದನೆಕಾಯಿ ಗೊಜ್ಜು, ಇಡ್ಲಿ. ಎಲ್ರು ಫಂಕ್ಷನ್ ಅಂತ ಹೊರಟೋದಾಗ ಇದಕ್ಕಾಗದೆ ಚಂದ ಕಾಫಿ ಟೀ ಎಲ್ಲ ಮಾಡ್ಬಿಟ್ಟು ಎಲ್ರು ಈಚೆ ಕೂತಿರ್ತೀವಿ, ಪಾತ್ರೆ ಬೆಳಿಕೊಂಡು ಬಟ್ಟೆ ತೊಳ್ಕೊಂಡು. ಅದೇ ಚಂದ ಹೋಗ್ತಾರ ಅಲ್ಲಿ. ಈಗಲೂ ಏನಾದ್ರೂ ಹೋದಾಗ್ಲೆಲ್ಲ ಫೀಲ್ ಆಗ್ತಾ ಇರುತ್ತೆ, ನಾನು ಹುಟ್ಟಿರೋದಂತ ಜಾಗ, ನಮ್ಮ ತಾತನ ಜಾಗ ಅಂತ. ನಮ್ಮ ತಾತನ ನೋಡಿ, ಈಗ ಎಲ್ಲಾ ಈ ತರ ಸಿಕ್ಕಾಗ್ಲೇ ಈ ತರ ಎಲ್ಲಾ ಹಳೆ ನೆನ್ಪೆಲ್ಲ ಬರೋದು ಅಲ್ವಾ? ನಿಮ್ಗೂ ಹೀಗೇನಾ? ದಪ್ಪಾಗಿದ್ದೀನ ಅಂತ ಕೇಳೋದ್ ನಾನು ನಿಂಗೆ. ಬಂದಾಗ ಹೆಂಗಿದ್ಯಾ ಅಂದ್ರೆ ಅಲ್ಲ, ಮೇಕಪ್ ನಾನು ಕೇಳ್ತಾ ಇರೋದು. ನಾನಂತೂ ಇವತ್ತು ಮೇಕಪ್ ಮಾಡ್ಕೊಂಡು ಹೋಗ್ಬಿಟ್ಟಿದೀನಿ. ಅದಕ್ಕೇನೆ ಎಲ್ಲಾನು ಕೇಳ್ತಾ ಇದೀನಿ, ಮೇಕಪ್ ಹೆಂಗಿದೆ ಅಂತ. ಅದಕ್ಕೆ ನಮ್ಮ ಆಂಟಿ ಬೈತಾ ಇದಾರೆ. ಇವಾಗ ನನ್ಗೂ ಅನ್ಸುತ್ತೆ ಮೇಕಪ್ ಮಾಡ್ಕೊಬೇಕು, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಬೇಕು ಅಂತ ಎಲ್ಲ. ಫಸ್ಟ್ ಎಲ್ಲ ನಾನು ಒಂದ್ ಕ್ರೀಮ್ ಕೂಡ ನಾನು ಟಚ್ ಮಾಡ್ಕೊಂತಿರ್ಲಿಲ್ಲ, ನನ್ಗೆ ಆಗ್ತಾನೆ ಇರ್ಲಿಲ್ಲ ಒಂದ್ ಕ್ರೀಮ್ ಟಚ್ ಮಾಡಿದ್ರುನು. ಬನ್ನಿ, ಈಗ ನಮ್ಮ ಅಜ್ಜಿ ಮಾಡಿರೋ ಸಾಂಬಾರ್ ಊಟ ಮಾಡ್ತಾ ಇದೀನಿ. ನಿಜವಾಗ್ಲೂ ಎಷ್ಟು ಫೀಲ್ ಕೊಡ್ತಾ ಇದೆ ಅಂದ್ರೆ ಮರೆಯಕ್ ಆಗಲ್ಲ ನನ್ನ ಚೈಲ್ಡ್ಹುಡ್ ಡೇಸ್ ನ. ಅಷ್ಟು ಖುಷಿ ಕೊಡ್ತಾ ಇದೆ ನನ್ಗಂತೂ. ನಾನಂತೂ ಒಂಥರ ಲಕ್ಕಿನೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ ತಾತ ಅಜ್ಜಿಗೆ ನಾವಿರೋದು ಆಲ್ಮೋಸ್ಟ್ ಒಂದು 14-15 ಮೊಮ್ಮಕ್ಳು. ಇಷ್ಟು ಜನದಲ್ಲಿ ನಾನು ಒಬ್ಳೇ ಇವರ ಪ್ರೀತಿನ ಅನುಭವಿಸಿರೋದು ಅಂತಾನೆ ಹೇಳ್ಬೋದು. ನನ್ಗದು ಪ್ರೌಡ್ ಫೀಲ್ ಆಗುತ್ತೆ. ನಮ್ ತಾತ ನನ್ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂತಿತ್ತು, ಅಜ್ಜಿನೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊತಿತ್ತು ನನ್ನನ್ನ. ಅವಾಗೆಲ್ಲ ಯಾವ್ದೇ ಫಂಕ್ಷನ್ಗೆ ಹೋದ್ರು ನಮ್ದು ಇದೊಂದು ಇದ್ದೇ ಇರತ್ತೆ, ಮೆಹಂದಿ ಅನ್ನೋದು. ಎಲ್ಲಾ ಹೆಣ್ಮಕ್ಳುಗಳಿಗೂ ಮೆಹಂದಿ ಅನ್ನೋದು ತುಂಬಾನೇ ಇಷ್ಟ ಅಲ್ವಾ?
ನನಗೂ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಹಾಗೆ ಮೆಹಂದಿ ಅಂದ್ರೆ ತುಂಬಾನೇ ಇಷ್ಟ. ಯಾವುದೇ ಫಂಕ್ಷನ್ ಬರ್ಲಿ ನೈಟ್ ಹೊತ್ತು ಮೆಹಂದಿ ಹಾಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಟೈಮ್ ಹೆಂಗ್ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಓವರ್ ನೈಟ್ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀವಿ. ನಿದ್ದೆ ಕೂಡ ಮಾಡಲ್ಲ, ಅಷ್ಟ್ರ ಮಟ್ಟಿಗೆ ಮಾತಾಡ್ತಾ ಇರ್ತೀವಿ. ಅದ್ರ ಜೊತೆ ಟೈಮ್ ಪಾಸ್ ಮಾಡಕ್ ಈ ಮೆಹಂದಿ ಒಂದು. ಇವಳು ಫಸ್ಟ್ ಟೈಮ್ ಮೆಹಂದಿ ಹಾಕಿಸ್ಕೊತಾ ಇರೋದಂತೆ. ಅದ್ರಿಂದ ನಮ್ಮ ಆಂಟಿ ಜೋಕ್ ಮಾಡೋದಕ್ಕೆ ಅಂತ ಇವತ್ತೆಲ್ಲ ನೀನ್ ಮಲ್ಗೋಂಗಿಲ್ಲ ಅಂತ ಹೇಳ್ತು. ಅದನ್ನೇ ನಿಜ ಅನ್ಕೊಂಡವಳೆಲ್ಲ ಮಲಗೇ ಇಲ್ಲ ಇವತ್ತು. ಕೈನ ಹಿಂಗೆ ಹಿಡ್ಕೊಂಡಿದ್ದಾಳೆ ಬೆಳಗಾನ. ನಾನ್ ಎಷ್ಟೇ ಮಲ್ಕೋ ಅಂದ್ರೂ ಅವಳು ಮಲಗ್ತಾನೆ ಇರ್ಲಿಲ್ಲ. ಹಾಗೆ ಅಕ್ಕ ನೋಡ್ತಾ ಇರ್ಬೋದು ಎಷ್ಟು ಟಯರ್ಡ್ ಆಗ್ಬಿಟ್ಟಿದ್ದಾರೆ ಅಂತ. ಹಾಗೆ ಕೂತಿದ್ದ ಜಾಗದಲ್ಲೇ ಮಲ್ಕೋಬಿಟ್ಟಿದ್ರು. ಅಜ್ಜಿ ನಿಂಗೆ ಅಜ್ಜಿ ನೋಡಿ ಹೇಳಜ್ಜಿ ಹೇಳು ಸ್ಯಾಟ್ಲೈಟ್ ಅಂತ ಹೇಳು ಪರವಾಗಿಲ್ಲ ಹೇಳು. ನಿಂಗೆ ಹೆಂಗ್ ಬರ್ತದೆ ಹೇಳು. ನಾವು ಬರಲ್ಲ. ಹೇಳಜ್ಜಿ ಪೂರ್ಣಿಮಾ ಎಲ್ಲಿ ಕೇಳಿದ್ಯಾ? ಯಾರಿಗೂ ಹೇಳ್ತಾ ಇದ್ದಿ? ಬರ್ತಾಳೆ. ಎಲ್ಲಿ ಬರ್ಬೇಕಂತ ಬರ್ತಾಳೆ. ಅಲ್ಲ ಎಲ್ಲಿ ಇಳಿಬೇಕಂತ ಹೇಳು. ಬರ್ತಾಳೆ. ಎಲ್ಲಿ ಇಳಿಬೇಕಂತ ಈಗ ಬೆಂಗಳೂರಿಂದ ಮೈಸೂರಿಗೆ ಬಂದು ಎಲ್ಲಿ ಇಳಿಬೇಕು? ಕೊನಗುಂಟೆ ಕ್ರಾಸು. ಕೋಣಕುಟ್ಟೆ ಕ್ರಾಸ್ ಅಲ್ಲ, ಅದಕ್ಕೂ ಮುಂಚೆ ಮೈಸೂರು. ಈಗ ಮೈಸೂರಿಗೆ ಹೋಗ್ಬೇಕಂದ್ರೆ ಎಲ್ಲ ತತ್ತೀಯ ನೀನು? ಮೈಸೂರಿಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗೋಣ? ಕೆಂಗೇರಿಗೆ ಹೋಗ್ಬಿಟ್ಟು ಹೋಗ್ತೀಯಾ? ಇಲ್ಲಿಂದ ಕೆಂಗೇರಿಗೆ ನಿನ್ಗೆ ಹತ್ರ ಯಾವ್ದೈತೆ ಅದ್ ಸಿಕ್ ಹೋಗಲ್ಲ ನೀನು. ಕೆಂಗೇರಿಗೆ ಹೋಗ್ತೀನಿ. ಇದೇ ಹತ್ರ ಕೆಂಗೇರಿಗೆ ಹೋಗ್ಬಿಟ್ಟು ಏನಂತ ಹೇಳ್ತೀಯ? ಸ್ಯಾಟ್ಲೈಟ್ ಅನ್ನು ನಾನು ಹೇಳೋಣ ಅಂತ ನೀನು ಆಂಟಿ ನೀನು ಸ್ಟಾರ್ಟ್ ಲೈಟ್ ಆಂಟಿ ಜೋರಾಗಿ ಹೇಳು. ಸ್ಯಾಟಲೈಟ್ ಒಂಚೂರು ಓಕೆ. ಅಜ್ಜಿ ಹೇಳೋ ಇಂಟ್ರೆಸ್ಟ್ ಇಲ್ಲ. ನಾನು ಹೇಳಲ್ಲ. ನಾನು ಏನೋ ಮಾಡ್ತಾ ಮೊಬೈಲ್ಗೆ ಬಿಡಲ್ಲ ಹೇಳಜ್ಜಿ. ಬೇಡ ಹೇಳಜ್ಜಿ. ಬೇಡ ನಾನು ಹೇಳಲ್ಲ ಕರೆ. ಅಯ್ಯೋ ದೇವ್ರು. ತುಂಬಾ ದಿನಗಳ ನಂತರ ಅಜ್ಜಿ ಜೊತೆ ಒಂದಷ್ಟು ಜೋಕ್ ಮಾಡ್ಕೊಂಡು ನಾವು ಖುಷಿ ಪಟ್ಟಿದ್ದಾಯ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೀವ್ ಯಾರಾದ್ರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಈ ಪುಟ್ಟ ಯೂಟ್ಯೂಬ್ ಜರ್ನಿನ ದೊಡ್ಡ ಯೂಟ್ಯೂಬ್ ಜರ್ನಿ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ ಬನ್ನಿ.